ಬಳಕೆಯಾದ ರಕ್ತ ಹೃದಯಕ್ಕೆ ವಾಪಸ್ ಬರುತ್ತೆ. ಆಗ ಹೃದಯ ಅದನ್ನು ಶುದ್ಧೀಕರಿಸೋಕೆ ಶ್ವಾಸಕೋಶಕ್ಕೆ ಕಳಿಸುತ್ತೆ. ಅಲ್ಲಿಂದ ಮತ್ತೆ ಮೊದಲಿನಿಂದ ಶುರು. ಇದೇ ಲಯಬದ್ಧ ಚಕ್ರ ನಮ್ಮ ಜೀವನದ ಬಡಿತ. ನಮ್ಮ ಮಣಿಕಟ್ಟಿನ ಮೇಲೆ ಬೆರಳಿಟ್ಟಾಗ ಲಬ್ ಡಬ್ ಅಂತ ಒಂದು ಫೀಲ್ ಬರುತ್ತಲ್ಲ, ಅದೇ ನಾಡಿ ಬಡಿತ. ಇದು ನಮ್ಮ ಹೃದಯ ನಮ್ಮ ಜೊತೆ ಮಾತಾಡಿದ ಹಾಗೆ. ಅದು ನಾನು ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ಕೊಡುವ ಡೈರೆಕ್ಟ್ ಸಿಗ್ನಲ್. ಆದ್ರೆ ಇಷ್ಟೆಲ್ಲ ಕೆಲಸ ಮಾಡೋ ಈ ಹೀರೋ ಕೂಡ ಕೆಲವೊಮ್ಮೆ ಕಷ್ಟಗಳನ್ನ ಎದುರಿಸಲೇಬೇಕಾಗುತ್ತೆ. ಆದ್ರೆ ಭಯ ಪಡಬೇಕಾಗಿಲ್ಲ. ಇದರ ಬಗ್ಗೆ ತಿಳ್ಕೊಳ್ಳೋದೇ ಇದಕ್ಕೆ ನಾವು ಮಾಡಬಹುದಾದ ಮೊದಲ ಸಹಾಯ. ನಾವು ಸಾಮಾನ್ಯವಾಗಿ ಕೇಳುವ ಕೆಲವು ಸಮಸ್ಯೆಗಳು ಅಂದ್ರೆ ಹಾರ್ಟ್ ಅಟ್ಯಾಕ್, ರಕ್ತನಾಳಗಳಲ್ಲಿ ಬ್ಲಾಕೇಜ್ ಅಂದ್ರೆ ಅಡೆತಡೆ, ಮತ್ತೆ ಹೈ ಬ್ಲಡ್ ಪ್ರೆಷರ್. ಇವುಗಳ ಬಗ್ಗೆ ನಮಗೆ ಅರಿವಿದ್ರೆ ನಾವು ಹೆಚ್ಚು ಜಾಗರೂಕರಾಗಿ ಇರಬಹುದು ಅಲ್ವಾ? ಆದರೆ ಒಂದು ಒಳ್ಳೆ ಸುದ್ದಿ ಇದೆ ಗೊತ್ತಾ? ನಮ್ಮ ಹೃದಯದ ಆರೋಗ್ಯ ಹೆಚ್ಚಾಗಿ ನಮ್ಮ ಕೈಯಲ್ಲೇ ಇದೆ. ನಾವು ನಮ್ಮ ಹೃದಯಕ್ಕೆ ಬೆಸ್ಟ್ ಫ್ರೆಂಡ್ಸ್ ಆಗ್ಬೋದು, ಅದರ ರಕ್ಷಕರಾಗ್ಬೋದು. ಅದಕ್ಕೇನು ದೊಡ್ಡ ಕಷ್ಟಪಡಬೇಕಾಗಿಲ್ಲ. ಕೇವಲ 4 ಸಿಂಪಲ್ ರೂಲ್ಸ್. ಒಳ್ಳೆ ಪೌಷ್ಟಿಕ ಆಹಾರ ತಿನ್ನೋದು, ಪ್ರತಿದಿನ ಸ್ವಲ್ಪನಾದ್ರೂ ವ್ಯಾಯಾಮ ಮಾಡೋದು, ಸ್ಮೋಕಿಂಗ್ನಂತಹ ಕೆಟ್ಟ ಅಭ್ಯಾಸಗಳಿಂದ ದೂರ ಇರೋದು, ಮತ್ತೆ ನಿಯಮಿತವಾಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳೋದು. ಇಷ್ಟೇ ಸಾಕು ನಮ್ಮ ಹೃದಯವನ್ನ ಸ್ಟ್ರಾಂಗ್ ಆಗಿರೋಕೆ. ಒಂದು ವಿಷಯ ಯಾವತ್ತೂ ಮರಿಬಾರದು, ನಮ್ಮ ಹೃದಯವನ್ನ ಜೋಪಾನ ಮಾಡಬೇಕು. ಯಾಕಂದ್ರೆ ನಮ್ಮ ಹತ್ರ ಇರೋದು ಒಂದೇ ಒಂದು, ಇದರ ಬೆಲೆ ಕಟ್ಟೋಕೆ ಆಗಲ್ಲ. ಹಾಗಿದ್ರೆ ಈ ವಿವರಣೆಯ ಕೊನೆಯಲ್ಲಿ ನಾವೆಲ್ಲರೂ ನಮ್ಗೆ ನಾವೇ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ನಮ್ಮ ದೇಹದ ಈ ಅದ್ಭುತ ಹೀರೋ ಆರೋಗ್ಯವಾಗಿ ಖುಷಿಯಾಗಿ ಇರಬೇಕು ಅಂದ್ರೆ ನಾವು ಇವತ್ತಿನಿಂದ ಯಾವ ಒಂದು ಸಣ್ಣ ಬದಲಾವಣೆಯನ್ನ ನಮ್ಮ ಜೀವನದಲ್ಲಿ ಮಾಡ್ಕೊಳ್ಬಹುದು? ಯೋಚಿಸಿ.